ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಬ್ಯಾನ್ ಆದಮೇಲೆ ಬೇರೆ ಒಂದು ಅಪ್ಲಿಕೇಶನ್ಗೆ ತುಂಬ ಬೆಲೆ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಯಾವುದು ಬೆಸ್ಟ್ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಅಂತ ತುಂಬ ಸರ್ಚ್ ಮಾಡ್ತಾ ಇದ್ದಾರೆ. ಇವಾಗ ಇನ್ನೊಂದು ಹೊಸ ಅಪ್ಲಿಕೇಶನ್ ಬಂದಿದೆ, ಭಾರತ ದೇಶದ ಅಪ್ಲಿಕೇಶನ್. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ಮೋಜ್ ಅಂತ ಹೇಳ್ಬಿಟ್ಟು. ಇದು ಶೇರ್ ಚಾಟ್ ಅವರು ಮಾಡಿರುವಂಥ ಅಪ್ಲಿಕೇಶನ್. ಓಕೆ, ಶೇರ್ ಚಾಟ್ ನೀವು ಯೂಸ್ ಮಾಡಿರ್ತೀರಾ, ಆ ಒಂದು ಅಪ್ಲಿಕೇಶನ್ ಅವರೇ ಇದನ್ನು ಕೂಡ ತಯಾರು ಮಾಡಿರುವಂಥದ್ದು ಮೋಜ್ ಅಂತ. ಸೊ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಅಪ್ಲಿಕೇಶನ್. ಜೊತೆಗೆ ಒಳ್ಳೆ ಸ್ಟಾರ್ ಇದೆ, ಜೊತೆಗೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಇದಕ್ಕೆ. ಸೊ ಈ ಒಂದು ಅಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡ್ಕೊಂಡು ಯಾವ ಥರ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಮೋಜ್ ಶೇರ್ ಚಾಟ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಮೋಜ್ ಸ್ಪೇಸ್ ಕೊಡಿ, ಮೋಜ್ ಆದಮೇಲೆ ಶೇರ್ ಚಾಟ್ ಅಂತ ನೀವು ಸರ್ಚ್ ಮಾಡಬೇಕು. ಸೊ ಹಂಗೆ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ಒಂದು ಆ್ಯಪ್ ಸಿಗೋದು, ಇಲ್ಲ ಅಂತಂದರೆ ಯಾವುದೋ ಆ್ಯಪ್ ಸಿಗುತ್ತೆ. ಸೊ ಅದರಿಂದ ಈ ಥರ ಸರ್ಚ್ ಮಾಡಿ ಮೊದಲನೇದೇ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಈ ಥರ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ, ನೀವು ನೋಡ್ಬೋದು ಈ ಥರ ಇರುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಳ್ಳೆ ರೇಟಿಂಗ್ಸ್ ಇದೆ, 4 ರೇಟಿಂಗ್ಸ್ ಇದೆ, ಜೊತೆಗೆ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಓಕೆ, ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಜಸ್ಟು ಓಪನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ವೀಡಿಯೋಸ್ಗಳು ಬರ್ತಾಯಿದೆ. ನಮ್ಮ ಮೊಬೈಲ್ ಪೂರ್ತಿ ರೆಸಲ್ಯೂಷನೆಲ್ಲ ಯೂಸ್ ಆಗಿ ಒಳ್ಳೆ ವೀಡಿಯೋಸ್ಗಳು ಬರ್ತಾಯಿದೆ, ಸೇಮ್ ಟಿಕ್ಟಾಕ್ ಥರ. ಈ ಥರ ಬಂದರೆ ಏನಿಲ್ಲ, ಆರಾಮಾಗಿ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ನೀವು ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಅಂತಂದರೆ ಈಗ ನೀವು ಎಲ್ಲಿ ಬೇಕಲ್ಲಿ ನೀವು ಮುಂದಕ್ಕೆ ಓಡಿಸ್ಕೊಂಡು ಕೂಡ ನೋಡ್ಬೋದು. ಈ ಟಿಕ್ಟಾಕಲ್ಲಿ ಹಂಗಾಗ್ತಿರಲಿಲ್ಲ. ಟಿಕ್ಟಾಕಲ್ಲಿ ನೀವು ಒಂದು ವೀಡಿಯೋ ನೋಡಬೇಕು, ಎಲ್ಲ ಮಧ್ಯದಲ್ಲಿ ನೋಡಬೇಕು ಅಂತಾರೆ ಫುಲ್ಲು ನೋಡಬೇಕಿತ್ತು. ಬಟ್ ಇದರಲ್ಲಿ ನೀವು ಜಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಯಾವುದೋ ಚೆನ್ನಾಗಿಲ್ಲ ವೀಡಿಯೋ ಇದು. ಓಕೆ, ಇದಕ್ಕಾಗೋಣ. ಓಕೆ ನೋಡಿ, ಸ್ಟಾಪ್ ಮಾಡಿದ್ರೆ ಹಿಂಗೆ ಓಡಿಸ್ಬೋದು. ಇಲ್ಲಿ ನೀವು ಹಿಂದಕ್ಕೆ ಹೋಗ್ಬೋದು, ಮುಂದಕ್ಕೆ ಹೋಗ್ಬೋದು. ಸೊ ಈ ಥರ ನೀವು ನೋಡ್ಬೋದು. ಓಕೆನಾ? ಸೊ ಆದರೆ ಟಿಕ್ಟಾಕಲ್ಲಿ ನೀವು ಫುಲ್ಲು ನೋಡಬೇಕಾಗೋದು ಅಲ್ವಾ? ಸೊ ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ನೀವು ಲೈಕ್ ಮಾಡ್ಬೋದು. ಸೇಮ್ ಯಾರಿದು ಶೇರ್ ಚಾಟ್ ಅವರೇ ಮಾಡಿರೋದು. ಸೊ ಅದರಿಂದ ಅದೇ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಜೊತೆಗೆ ನೀವು ವಾಟ್ಸಪ್ಪಲ್ಲೂ ಕೂಡ ಶೇರ್ ಮಾಡ್ಬೋದು. ಓಕೆ, ಇಲ್ಲೇನೋ 3 ಡಾಟೆಡ್ ಲೈನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ ಕೂಡ ಆಪ್ಷನ್ ಬರುತ್ತೆ, ಅಪ್ಲೋಡು ಕೂಡ ಬರ್ತಾಯಿದೆ. ಓಕೆ, ಸದ್ಯಕ್ಕೆ ನೀವು ಅಕೌಂಟ್ ಅಂತೂ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಓಕೆ, ಅಕೌಂಟ್ ಅಂತೂ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಸೊ ಅಕೌಂಟ್ ಕ್ರಿಯೇಟ್ ಮಾಡುವಂಗಾದ್ಮೇಲೆ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ. ಇವಾಗ ಸದ್ಯಕ್ಕೆ ಅರ್ಜೆಂಟಲ್ಲಿ ಮೋಜ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಈ ಒಂದು ಅಪ್ಲಿಕೇಶನ್ ಪಕ್ಕಾ ಸೌಂಡ್ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಶೇರ್ ಚಾಟ್ ಒಳ್ಳೆ ಸೌಂಡ್ ಮಾಡಿದೆ. ಸೊ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸುತ್ತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.